ಕೈ ಶಾಸಕರ ಜೊತೆ ಸುರ್ಜೇವಾಲಾ ಕೊನೆ ಹಂತದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಚರ್ಚೆ ನಡೀತಾ ಇದೆ. ನೋಡಿ, ಇದು ಎರಡನೇ ಬಾರಿಗೆ ಕಾಂಗ್ರೆಸ್ನ ಶಾಸಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಡೆ ಹಂತದ ಮೀಟಿಂಗ್ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ. ಸುರ್ಜೇವಾಲಾ ಸಭೆಯ ಹಿಂದಿರುವ ಲೆಕ್ಕಾಚಾರ ಬೇರೆನೇ ಇದೆ. ಏನು ಹಾಗಾದ್ರೆ ಈ ಅಜೆಂಡಾ? 1-to-1 ಸಭೆ ಅಜೆಂಡಾ ಏನು? ಇಷ್ಟು ಸೀರಿಯಸ್ ಆಗಿ ತಗೊಂಡು 1-to-1 ಸಭೆ ನಡೆಸ್ತಾ ಇದ್ದಾರಲ್ಲ. ಪವರ್ ಟಿವಿಯಲ್ಲಿ 1-to-1 ಸಭೆಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಹೈಕಮಾಂಡ್ ರಣತಂತ್ರ ಏನಿರಬಹುದು? ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆಗೆ ಏನಾದರೂ ತಂತ್ರವನ್ನ ಹೆಣಿತಾ ಇದ್ದಾರಾ? ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಸಚಿವರ ಮೌಲ್ಯಮಾಪನಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಸಂಪುಟ ಪುನರ್ರಚನೆ ಉದ್ದೇಶದಿಂದಲೇ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸ್ತಾ ಇದ್ದಾರೆ ಶಾಸಕರ ಜೊತೆಗೆ. 1-to-1 ಸಭೆಯ ಮೂಲಕ ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಅವರ ಒಂದು ಯೋಗ್ಯತೆ ಏನು, ಯಾರು ಸಮರ್ಥರಿದ್ದಾರೆ, ಯಾರು ಅಸಮರ್ಥರಿದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಸ್ವತಃ ಶಾಸಕರಿಂದಲೇ ಇದರ ಬಗ್ಗೆ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹಿಸ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಸಿಬ್ಬಂದಿಗೂ ಕೂಡ ಸಭೆಯ ಕೊಠಡಿಗೆ ಪ್ರವೇಶ ಇಲ್ಲ. ಅಂದ್ರೆ 1-to-1 ಮೀಟಿಂಗ್ ಎಲ್ಲಿ ಮಾಡ್ತಾ ಇದ್ದಾರಲ್ಲ ಆ ಒಂದು ಹಾಲ್ಗೆ ಕೆಪಿಸಿಸಿ ಕಚೇರಿ ಸಿಬ್ಬಂದಿನೂ ಕೂಡ ಎಂಟ್ರಿ ಕೊಡೋ ಹಾಗಿಲ್ಲ. ಅಷ್ಟು ಕ್ಲೋಸ್ ಡೋರ್ ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಯಾವ ಸಚಿವರ ಕಥೆ ಏನು, ಅವ್ರ ಕಾರ್ಯವೈಖರಿ ಏನು, ಕಾರ್ಯವ್ಯಾಪ್ತಿ ಏನು, ಅವ್ರು ಹೆಂಗ್ ಕೆಲಸ ಮಾಡ್ತಿದ್ದಾರೆ, ಏನು ಎತ್ತ ಅಂತ ಹೇಳಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ದೀಪಾ, ಸುರ್ಜೇವಾಲಾ ಅವರು 1-to-1 ಸಭೆ ನಡೆಸೋದಕ್ಕೆ ಎಲ್ಲೋ ಒಂದ್ ಕಡೆ BR ಪಾಟೀಲ್ ಮತ್ತೆ ಉಳಿದಂತಹ ಕೆಲವು ನಾಯಕರ ಹೇಳಿಕೆಗಳು ಒಂದು ನೆಪ ಆಗಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದ್ರೆ ಅದೇ ನೆಪದಲ್ಲಿ ಶಾಸಕರ ಅಳಲನ್ನ ಕೇಳುವಂತಹ ನೆಪದಲ್ಲಿ ಇಲ್ಲಿ ಸಚಿವರ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ವಿಮರ್ಶಿಸ್ತಾ ಇದ್ದಾರಾ ಸುರ್ಜೇವಾಲಾ ಅಂತ ಅನ್ಸುತ್ತೆ. ಶಾಸಕರ ಜೊತೆ 1-to-1 ಸಭೆ ನಡೆಸ್ತಾ ಪುನರ್ರಚನೆ ಮಾಡಬೇಕು ಸಂಪುಟವನ್ನ ಅಂತ ಅಂದಾಗ ಇವಾಗ ಯಾರು ಅಸಮರ್ಥ ಅಥವಾ ಅಸಮರ್ಥ ಸಚಿವರು ಅನ್ನೋದನ್ನ ಗಮನಿಸ್ತಾ ಇದೆ ಹೈಕಮಾಂಡ್ ಅಂತ ಅಂದ್ಕೊಳ್ತೀನಿ. ಒಟ್ಟಾರೆ 1-to-1 ಸಭೆಯ ಇನ್ಸೈಡ್ ಏನೆಲ್ಲ ನಡೀತಾ ಇದೆ ದೀಪಾ? ಸಿಂಧೂರ, ಇದು ಯಾವುದೂ ಕೂಡ ಸತ್ಯ ಅಲ್ಲ ಅಂತಂದು ಹೇಳೋದಿಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅನುದಾನ ವಿಚಾರನೋ ಅಥವಾ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಅಸಮಾಧಾನ ವಿಚಾರನೋ ಎಲ್ಲವೂ ಇದ್ರೆ ಸಿಎಂ ಡಿಸಿಎಂ ಮುಂದೆ ಇದೆಲ್ಲವನ್ನು ಕೂಡ ಬಗೆಹರಿಸಬಹುದಿತ್ತು. ಜೊತೆಗೆ ಅನುದಾನವನ್ನ ಕೊಡುವಂತಹದ್ದು ಹೈಕಮಾಂಡ್ ಅಲ್ಲ, ರಾಜ್ಯದ ಸಿಎಂ ಅಂದ್ರೆ ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನುವಂತಹದನ್ನ ನೋಡಿಕೊಂಡು ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಇಲ್ಲಿ ಅಂದ್ರೆ 2 ಬಾರಿ 2 ಹಂತದಲ್ಲಿ ಏನು ಸುರ್ಜೇವಾಲಾ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ದಾರೆ, ಇಲ್ಲಿ ಸಿಎಂ ಡಿಸಿಎಂಗೂ ಕೂಡ ಅಲೋ ಇಲ್ಲ. ಮೊನ್ನೆ ಡಿಸಿಎಂ ಬಂದ್ರೂ ಕೂಡ ಕೆಪಿಸಿಸಿಗೆ ಅವರು ಹಿಂದ್ಗಡೆ ಏನು ಭಾರತ್ ಜೋಡೋ ಭವನದಲ್ಲಿ ಇದ್ರೆ ಹೊರತು ಈ ಒಂದು ಹಾಲಿಗೆ ಬಂದಿರಲಿಲ್ಲ. ಹಾಗಾಗಿ ಏನೋ ನಡೀತಿದೆ ಅನ್ನುವಂತಹದ್ದು ಸ್ಪಷ್ಟ. ಪ್ರಮುಖವಾಗಿ ಏನು ಸಚಿವರುಗಳ ಮೇಲೆ ಒಂದಿಷ್ಟು ಆರೋಪಗಳಿತ್ತು, ಸಚಿವರು ಸ್ಪಂದಿಸ್ತಿಲ್ಲ ಅನ್ನುವಂತಹದ್ದಿತ್ತು, ನಮ್ಮ ಲೆಟರ್ಗಳಿಗೆ ಬೆಲೆ ಮನ್ನಣೆ ಕೊಡ್ತಿಲ್ಲ ಅನ್ನುವಂತಹದ್ದಿತ್ತು. ಜೊತೆಗೆ ತಾವು ಹೇಳುವಂತಹ ಕೆಲಸ ಅಂದ್ರೆ ಅದು ಮೂಲಭೂತ ಸೌಕರ್ಯ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಿಲ್ಲ ಅನ್ನುವಂತಹ ಆರೋಪಗಳನ್ನ ನೇರವಾಗಿ ಬಹಿರಂಗವಾಗಿ ಸಚಿವರುಗಳ ಮೇಲೆ ಶಾಸಕರ ಹಾಕ್ತಾ ಇದ್ರು. ಅದರ ಜೊತೆಗೆ ಇಂಥ ಸಚಿವರು ಸಂಪುಟದಲ್ಲಿ ಇರಬಾರದು ಅನ್ನುವಂತಹದ್ದು ಕೂಡ ಅಸಮಾಧಾನವನ್ನ ಈ ರೀತಿಯಾಗಿ ಬಹಿರಂಗಪಡಿಸ್ತಿದ್ರು. ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡಂತಹ ಹೈಕಮಾಂಡ್ ಇದೀಗ ಶಾಸಕರುಗಳೊಟ್ಟಿಗೆ ನೇರವಾಗಿ ಒಂದು ಮಾತುಕತೆಗೆ ಇಳಿದಿರುವಂತಹದ್ದು. ಅಂದ್ರೆ ಯಾವ ಸಚಿವರು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವುದಕ್ಕೆ ಅವರು ಮನ್ನಣೆಯನ್ನ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಏನಾದ್ರೂ ಜಿಲ್ಲೆಗಳಲ್ಲಿ ನಡೀತಿದೆಯಾ, ಕ್ಷೇತ್ರಗಳಲ್ಲಿ ನಡೀತಿದೆಯಾ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಸಭೆ ನಡೀತಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಯಾರು ಯಾರ ಪರ ಅನ್ನುವಂತಹದ್ದು ಕೂಡ ಗೊತ್ತಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿಯೇ, ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ವಿಚಾರ ಬಂದಾಗ ಎಷ್ಟು ಜನ ಶಾಸಕರು ಯಾರ ಪರವಾಗಿದ್ದಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಅಲ್ಲಿ ರಾಜಕೀಯ ಅಸಮತೋಲನ ಉಂಟಾದಂತಹ ಸಮಯದಲ್ಲಿ ಪಕ್ಷ ಬಿಟ್ಟು ಹೋಗುವಂತಹದ್ದಾಗಿರ್ಬೋದು ಅಥವಾ ಅಸಮಾಧಾನವನ್ನ ಸಿಎಂ ಡಿಸಿಎಂ ನೇರವಾಗಿ ಹೊರಹಾಕುವಂತಹ ಪರಿಸ್ಥಿತಿ ಎದುರಾಗುವಂತಹ ಸಮಯದಲ್ಲಿ ಯಾರು ಎಷ್ಟು ಜನ ಯಾರ ಪರವಾಗಿದ್ದಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡೆ ಈ 1-to-1 ಮೀಟಿಂಗ್ ನಡೀತಿದೆ ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಇಲ್ಲಿ ಆ ಕೆಪಿಸಿಸಿ ಸಿಬ್ಬಂದಿಯನ್ನೂ ಕೂಡ ಒಳಗೆ ಬಿಡದ ರೀತಿಯಲ್ಲಿ ಮೀಟಿಂಗ್ ನಡೀತಿರುವಂತಹದನ್ನ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಅನ್ನುವಂತಹದ್ದಂತೂ ಸ್ಪಷ್ಟ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.